ನಮಸ್ಕಾರ, ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸ್ಪೈಸಿ ಆ್ಯಂಡ್ ಟ್ಯಾಂಗಿ ಆಗಿರುವಂತಹ ಮಾವಿನಕಾಯಿ ತೊಕ್ಕು ರೆಸಿಪಿ ತೊಗೊಂಡು ಬಂದಿದ್ದೀನಿ. ಈ ರೆಸಿಪಿ ತುಂಬಾ ಸಿಂಪಲ್ ಆಗಿದೆ. ನೀವು 5 to 10 ಹಾರ್ಡ್ಲಿ 10 ಮಿನಿಟ್ಸ್ ಒಳಗಡೆ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಆದರೆ ಟೇಸ್ಟ್ ಅಷ್ಟೇ ಸಖತ್ತಾಗಿರುತ್ತೆ. ಇದನ್ನು ನೀವು ದೋಸೆ, ಇಡ್ಲಿ, ಚಪಾತಿ, ಅನ್ನ ಯಾವುದ್ರ ಜೊತೆ ಅಥವಾ ಮೊಸರನ್ನ ಜೊತೆ ಉಪ್ಪಿನಕಾಯಿ ಥರ ಸಹ ಯೂಸ್ ಮಾಡ್ಕೊಳ್ಬೋದು. ಅಷ್ಟು ಸೂಪರಾಗಿರುತ್ತೆ. ಒಮ್ಮೆ ತಿಂದರೆ ಮತ್ತೆ ಮಾಡಿ ತಿನ್ನೋಣ ಅನಿಸ್ತಾ ಆ ಥರ ರೆಸಿಪಿ ಇದು. ಸೊ ಇದನ್ನು ನಾವು ಸಿಂಪಲಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಬೇಸಿಗೆ ಟೈಮಲ್ಲಿ ಅಂದರೆ ಈ ಮಾವಿನಕಾಯಿ ಸೀಸನ್ ಟೈಮಲ್ಲಿ ಮಸ್ಟ್ ಟ್ರೈ ರೆಸಿಪಿ ಇದು. ನೋಡಿದ್ರೇ ಬಾಯಲ್ಲಿ ನೀರು ಬರೋ ಥರ ಇದೆ. ಸೊ ಇದನ್ನು ನೀವು ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ. ರೆಸಿಪಿ ನೋಡೋಣ. ಇದಕ್ಕೆ ನೋಡಿ, ಒಂದು ಮಾವಿನಕಾಯಿ ತೋತಾಪುರಿ ಮಾವಿನಕಾಯಿನ ತೊಳೆದಿದ್ದೀನಿ. ಇದನ್ನು ನಾವೀಗ ಈ ಥರ ತುರಿಮಣಿಯಲ್ಲಿ ಇದು ತುರ್ಕೊಳ್ಬೇಕು ಸಣ್ಣ ಇದರಲ್ಲಿ ಹೋಲಲ್ಲಿ. ಆದರೆ ಅದಕ್ಕಿಂತ ಮುಂಚೆ ಇದ್ದ ಸಿಪ್ಪೆ ತಗೊಳ್ಬೇಕು ನಾವು ನೀಟಾಗಿ. ನೋಡಿ, ಈ ಥರ ಸಿಪ್ಪೆ ತೆಗೆದಾದ್ಮೇಲೆ ಇದನ್ನು ಈಗ ನಾವು ಚಿಕ್ಕದಾಗಿ ತುರಿದಿಟ್ಕೊಳ್ಬೇಕಿಲ್ಲ. ನಾನು ತುರಿದಿಟ್ಕೊಂಡಿದ್ದೀನಿ. ಇಷ್ಟು ಸಣ್ಣದಾಗಿ ತುರಿದಿಟ್ಕೊಂಡ್ರೆ ಒಳ್ಳೆಯದು. ಈಗ ಒಂದು ಬಾಣಲಿಗೆ ಒಗ್ಗರಣೆ ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ ನಾನೊಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಂತೆ ಹಾಕ್ತಾಯಿದ್ದೀನಿ. ಮೆಂತೆನ ನಾವಿಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಉರಿಯನ್ನು ಫುಲ್ಲು ಚಿಕ್ಕದಾಗಿಟ್ಟುಕೊಂಡು ನೀಟಾಗಿ ಇದನ್ನು ಮೆಂತೆ ಕಾಳನ್ನ ಹುರ್ಕೊಳ್ಬೇಕು. ಅದೇನಾಗಬೇಕಂದ್ರೆ ಕಲರ್ ಚೇಂಜ್ ಆಗಬೇಕು. ಮೆಂತೆ ಹುರಿದಾಗ ಪರಿಮಳ ಬರುತ್ತೆ, ಗೊತ್ತಾಗುತ್ತೆ ಆಟೋಮೆಟಿಕ್ಕಾಗಿ. ನೋಡಿ, ಇಲ್ಲಿ ಲೈಟಾಗಿ ಬ್ರೌನ್ ಆಗಿದೆ. ಇನ್ನೊಂದು ಸ್ವಲ್ಪ ಹುರ್ಕೊಳ್ಬೇಕು, ಇನ್ನೊಂದು ಚೂರು ಕಲರ್ ಬರಬೇಕು. ಆ ಥರ ನಾವು ನೀಟಾಗಿ ಇದನ್ನು ಎಲ್ಲ ಕಾಳುಗಳನ್ನು ಹುರ್ಕೊಳ್ಬೇಕು. ಹೊತ್ತೋಗ್ದಿದ್ದಾಗೆ ನೋಡ್ಕೊಳ್ಬೇಕಾಯ್ತಾ. ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಹೇಗೆ ಕಲರ್ ಚೇಂಜ್ ಆಗ್ತಾಯಿದೆ, ಕಾಣ್ತಿರ್ಬೋದು. ಈಗ ನಾವು ಒಂದು ಅರ್ಧ ಸ್ಪೂನ್ ಜೀರಿಗೆ ಸೇರಿಸೋಣ. ಜೀರಿಗೆ ಬೇಗ ಕಾಯುತ್ತೆ, ಹಾಗಾಗಿ ಒಂದು 2 ನಿಮಿಷ ಇದು ಮಾಡಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಿ. ಅದೇ ಬಿಸಿಗೆ ಅದು ನೀಟಾಗಿ ಗರಿ ಆಗಿರುತ್ತೆ ಜೀರಿಗೆ. ನೋಡ್ತಿರ್ಬೋದು ಇಲ್ಲಿ ಜೀರಿಗೆ ಮತ್ತು ಮೆಂತೆ ಎಷ್ಟು ಪರ್ಫೆಕ್ಟಾಗಿ ಹುರಿದಿದೆ ಅಂತ. ಇಷ್ಟ ಆದರೆ ಸಾಕು. ಇದನ್ನು ನಾವು ಒಂದು ಚಿಕ್ಕ ಕುಟ್ಟಾಣಿಗೆ ಹಾಕಿ ಈಗ ಪೌಡ್ರ್ ಮಾಡ್ಕೊಳ್ಳೋಣ. ಕುಟ್ಟಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ರೆ ಮೆಂತೆ ಜೀರಿಗೆನ ಜಾಸ್ತಿ ಹಾಕ್ಕೊಳ್ಳಿ. ಆಗ ನೀವು ಮಿಕ್ಸಿಯಲ್ಲೂ ಪೌಡ್ರ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಚೂರೇ ಮಾಡ್ತಾಯಿದ್ದೀನಲ್ಲ, ಒಂದೇ ಮಾವಿನಕಾಯಿ, ಹಾಗಾಗಿ ನಾನು ಇದನ್ನು ಕುಟ್ಟಾಣಿಯಲ್ಲೇ ಕುಟ್ಟಿ ಪೌಡ್ರ್ ಮಾಡ್ಕೊಳ್ತಿದ್ದೀನಿ. ಮೆಂತೆ ಮತ್ತು ಜೀರಿಗೆ ಗರಿಯಾಗಿ ಹುರಿದಿರೋದ್ರಿಂದ ಅದು ಈಸಿಯಾಗಿ ಪೌಡ್ರ್ ಆಗುತ್ತೆ. ಒಂದು 4 ಸರಿ ಕುಟ್ಟಿದರೆ ಸಾಕು, ನೀಟಾಗಿ ಪೌಡ್ರ್ ಆಗುತ್ತೆ. ನೋಡಿ, ಇಲ್ಲಿ ನೋಡ್ತಿರ್ಬೋದು ಎಷ್ಟು ಬೇಗ ಪೌಡರ್ ಆಯಿತು ಅಂತ. ಇಷ್ಟು ಪೌಡರ್ ಆದರೆ ಸಾಕು, ಕರೆಕ್ಟಾಗಿರುತ್ತೆ ನಿಮಗೆ. ಇಷ್ಟಾದರೆ ಸಾಕು. ನಾವು ಇನ್ನೊಂದು ಕಡೆಯಿಂದ ಏನು ಮಾಡೋಣ, ದಪ್ಪ ತಳದೊಂದು ಪ್ಯಾನ್ ಇಟ್ಕೊಳ್ಳೋಣ. ಅದು ಸ್ವಲ್ಪ ಬಿಸಿ ಆದ ತಕ್ಷಣ ನಾವು 1 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ಳೋಣ. ತೆಂಗಿನೆಣ್ಣೆ ಹಾಕ್ಕೊಳ್ಳೋದ್ರಿಂದ ತೊಕ್ಕಿನ ರುಚಿ ತುಂಬ ಚೆನ್ನಾಗಾಗುತ್ತೆ, ಎನ್ಹ್ಯಾನ್ಸ್ ಆಗುತ್ತೆ ಟೇಸ್ಟ್, ಅದು ಸ್ಮೆಲ್ಲು. ಸೊ ಹಾಗಾಗಿ ತೆಂಗಿನೆಣ್ಣೆ ಬಳಸಿ. ಇಷ್ಟ ಇಲ್ಲ ಅಂದರೆ ಬೇರೆ ನಾರ್ಮಲ್ ಅಡುಗೆ ಎಣ್ಣೆನೂ ಯೂಸ್ ಮಾಡ್ಕೊಳ್ಬೋದು. ಇದಕ್ಕೆ ನಾನೀಗ 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚೆನ್ನಾಗಿ ಕಾದು ಚಟ್ಪಟ ಅಂತ ಎಲ್ಲ ಕಾಳುಗಳು ಸಿಡಿಬೇಕು. ಆ ಥರ ಚೆನ್ನಾಗಿ ಕಾಸ್ಕೊಳ್ಳಿ. ನೋಡಿ, ಇಲ್ಲಿ ಸಿಡಿತಾ ಇದೆ. ಈ ಥರ ಸಿಡಿದ್ಮೇಲೆ ಇದಕ್ಕೆ ಒಂದು ಒಣ ಮೆಣಸು ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಎಲೆ. ಈ ಕರಿಬೇವಿನ ಎಲೆಯಲ್ಲಿರೋ ನೀರು ಪಸೆ ಎಲ್ಲ ಹೋಗಿ ಡ್ರೈ ಆಗಿ ಅದು ಗರಿ ಆಗಬೇಕು. ಹಾಗೆ ಮೆಣಸು ಸಹ ಗರಿ ಆಗಬೇಕು. ಹಾಗೆ ನೀಟಾಗಿ ಇದನ್ನು ಹುರ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ನಾವು ನೀಟಾಗಿ ಅದನ್ನೇನು ಮಾಡ್ಬೋದು, ಸ್ಟೋರ್ ಮಾಡ್ಕೊಳ್ಬೋದು ತುಂಬ ಇದ್ರ ತನಕ. ಇದಕ್ಕೀಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕೋದ್ರಿಂದನೂ ಅದ್ರ ಪರಿಮಳ ತುಂಬ ಚೆನ್ನಾಗಾಗುತ್ತೆ. ಸೊ ಮಾವಿನಕಾಯಿಗೆ ತೊಕ್ಕಿಗೆ ಹಿಂಗು ಕಂಪಲ್ಸರಿ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ತುರಿದಿಟ್ಟಂತಹ ಮಾವಿನಕಾಯಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ನೀರನ್ನೇನು ಆ್ಯಡ್ ಮಾಡೋದು ಬೇಡ. ನೀವು ಆ್ಯಡ್ ಮಾಡಿದರೆ ಏನಾಗಲ್ಲ, ಪ್ರಿಸರ್ವ್ ಮಾಡೋಕ್ಕಾಗಲ್ಲ, ಬೇಗ ಖಾಲಿ ಮಾಡಬೇಕು. ಆ್ಯಡ್ ಮಾಡದೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೀವು ತುಂಬ ದಿನಗಳ ಕಾಲನೂ ಇದನ್ನೇನು ಮಾಡ್ಬೋದು, ಇಟ್ಕೊಳ್ಬೋದು. ಹಾಗಾಗಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 1 ಕಪ್ ಆಗೋಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಮಾವಿನಕಾಯಿ ಹುಳಿ ಆಗಿರೋದ್ರಿಂದ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಕರೆಕ್ಟಾಗಿ ಬೇಕಾಗುತ್ತೆ. ಅದೆಲ್ಲ ಮಿಕ್ಸ್ ಕರೆಕ್ಟಾಗಿದ್ರೇ ಅದು ಟೇಸ್ಟ್ ಸೂಪರಾಗುತ್ತೆ. ಸೊ ಬೆಲ್ಲ ಕರಗೋ ತನಕ ಸ್ವಲ್ಪ ಮಗ್ಚ್ಕೊಳ್ಬೇಕು ನೀಟಾಗಿ. ಅದು ಬೆಲ್ಲ ಎಲ್ಲ ನೀಟಾಗಿ ಕರಗಿದ ಮೇಲೆ, ಕರಗ್ತಾ ಇರುವಾಗ ನೀವೇನು ಮಾಡಬೇಕು ಅಂದರೆ, ಇದಕ್ಕೆ ನಾವು ಕುಟ್ಟಿ ಪುಡಿ ಮಾಡಿದಂಥ ಜೀರಿಗೆ ಮತ್ತು ಮೆಂತೆ ಇದೆಯಲ್ಲ, ಅದನ್ನು ಹಾಕ್ಕೊಳ್ಬೇಕು. ಅದು ಸಹ ಹಾಗೆ ಪೌಡರ್ ಒಂದೇ ಕಡೆ ಎಲ್ಲ ಮುದ್ದೆ ಆಗಬಾರ್ದು. ಆ ಥರ ಅದನ್ನು ನೀಟಾಗಿ ಕಲಿಸ್ಕೊಳ್ಬೇಕು ಎಲ್ಲ ಕಡೆ. ಅದು ಎಲ್ಲ ಮಾವಿನಕಾಯಿ ಇದಕ್ಕೆ ಸಹ ಅದು ಸೇರಿಕೊಳ್ಬೇಕು. ಆ ಥರ ಮಗ್ಚಿದ ಮೇಲೆ ನೀವು ಇಲ್ಲಿ ಖಾರಕ್ಕೆ ಏನು ಮಾಡಿ, 1 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಖಾರ ಪುಡಿ ಸೇರಿಸ್ತಾ ಇದ್ದೀನಿ. ಬೇಡ ಅಂದವರು ಕೆಲವ್ರು ಏನು ಮಾಡ್ತಾರೆ, ಒಣ ಮೆಣಸನ್ನು ಹುರ್ಕೊಂಡು ಅದನ್ನು ಪೌಡ್ರ್ ಮಾಡಿ ಸಹ ಹಾಕ್ತಾರೆ. ನಾನು ಈಸಿ ಆಗಲಿ, ಸಿಂಪಲಾಗಿ ಬೇಗ ಮುಗಿಲಿ ಅಂತ ಖಾರ ಪುಡಿನೇ ಸೇರಿಸಿದ್ದೀನಿ. ಖಾರ ಪುಡಿ ಸಹ ಅಷ್ಟೇ, ನಿಮ್ಮ ಖಾರಕ್ಕೆ ಅದಕ್ಕೆ ಸರಿಯಾಗಿ ಹೆಚ್ಚು ಮಾಡ್ಕೊಳ್ಬೋದು. ಮತ್ತು ಕೆಲವು ಮಾವಿನಕಾಯಿ ತುಂಬ ಹುಳಿ ಇರುತ್ತೆ, ಕೆಲವು ಸ್ವಲ್ಪ ಲೈಟಾಗಿ ಹುಳಿ ಇರುತ್ತೆ. ಸೊ ಮಾವಿನಕಾಯಿ ಹುಳಿ ನೋಡಿಕೊಂಡು ನೀವು ಉಪ್ಪು, ಹುಳಿ, ಬೆಲ್ಲ ಎಲ್ಲ ಸೇರಿಸ್ಕೊಳ್ಳಿ. ಹಾಗೆ ನಿಮ್ಮ ಬಾಯ ರುಚಿ ಅದಕ್ಕೆ ಸರಿಯಾಗಿ ಸಹ ಖಾರವನ್ನು, ಬೆಲ್ಲವನ್ನು ಸೇರಿಸ್ಕೊಳ್ಬೋದು. ಇದು ನೋಡಿ, ಇಲ್ಲಿ ಕುದೀತಾ ಇದೆ, ಯಾಕಂದರೆ ನಾವು ಬೆಲ್ಲ ನೀರು ಹಾಕಿದ್ದೀವಲ್ಲ. ಲಾಸ್ಟಿಗೆ ಸ್ವಲ್ಪ ಅರಿಶಿನ ಹಾಕಿದೆ, ಏನು ಅವಶ್ಯಕತೆ ಇಲ್ಲ. ಕಲರಿಗೆ ಹಾಕಿದ್ದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಕಲರ್ ಚೆನ್ನಾಗಿ ಬರಲಿ ಅಂತ ಹಾಕಿದ್ದೀನಿ. ಸೊ ಇದೆಲ್ಲ ಹಾಕಿದ ತಕ್ಷಣ ನಾವು ನೀಟಾಗಿ ಮಗ್ಚ್ಕೊಳ್ಬೇಕು. ಬೆಲ್ಲ ಹಾಕಿರೋದ್ರಿಂದ, ಉಪ್ಪು ಹಾಕೋದ್ರಿಂದ ಸ್ವಲ್ಪ ನೀರಾಗಿದೆ ಅಲ್ವ. ಸೊ ಅದು ಕುದೀತಾ ಇರುವಾಗ ನೋಡಿ ಗಟ್ಟಿ ಆಯಿತು ಇಲ್ಲಿ. ಹಾಗೆ ಇಷ್ಟು ಗಟ್ಟಿ ಆದರೆ ಸಾಕು. ಇದನ್ನು ಇನ್ನೊಂದು 2 ನಿಮಿಷ ಚೆನ್ನಾಗಿ ಕಾಸ್ಕೊಂಡ್ರೆ, ಈ ಥರ ಆದ ತಕ್ಷಣ ನಾವು ಕೋಲ್ಡ್ ಆದಮೇಲೆ ಇದನ್ನು ನಾವು ಒಂದು ಕಂಟೈನರ್ನಲ್ಲಿ ಸ್ಟೋರ್ ಮಾಡಿದರೆ ತಿಂಗಳಾನುಗಟ್ಟಲೆ ಸಮೇತ ಯೂಸ್ ಮಾಡ್ಕೊಳ್ಬೋದು. ಏನೂ ಆಗೋದಿಲ್ಲ. ಉಪ್ಪಿನಕಾಯಿ ಥರ ಯೂಸ್ ಮಾಡ್ಕೊಳ್ಬೋದು, ಚಟ್ನಿ ಥರನೂ ಯೂಸ್ ಮಾಡ್ಕೊಳ್ಬೋದು. ಈ ಥರ ನೋಡಿ, ಇಲ್ಲಿ ಇದು ಪರ್ಫೆಕ್ಟಾಗಿದೆ. ಇಷ್ಟ ಆದರೆ ಸಾಕು, ಸೂಪರಾಗಿದೆ. ನೋಡಿದರೆ ತಿನ್ನಬೇಕು ಅನಿಸ್ತದಲ್ವ.
ಅಷ್ಟು ಚೆನ್ನಾಗಿ ಬಾಯಲ್ಲಿ ನೀರು ಬರ್ತದೆ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿ ಎಷ್ಟು ಸಖತ್ತಾಗಿದೆ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ವಿಡಿಯೋನ ಸೇವ್ ಮಾಡಿಕೊಂಡು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸಿಗೆ ಹಾಗೆ ರಿಲೇಟಿವ್ಸಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.